ಎಳೆದುತ್ತಾರೋ ಎಳೆದುತ್ತಾರೋ ತರುಣಿಯ ಎಳೆದುತ್ತಾರೋ ಸಗತವೇ ಗೊಪ್ಪಿದೆ ತರುಣಿಯ ಎಳೆದುತ್ತಾರೋ ತರುಣಿಯ ಎಳೆದುತ್ತಾರೋ ಮಕ್ಕಳನ್ನ ಪಡೆದುಕೊಳ್ಳುವುದಕ್ಕೆ ನಾವು ಮಾಡಿದ ಪುಣ್ಯವೇ ಸಾಕಾರವಾಗಿರ್ತದೆ. ಸುತ್ತರೂ ಹುಟ್ಟುವರಲ್ಲ, ಇವರು ಮಾಡಿದ ಪುಣ್ಯದ ಫಲದೊಳಗೆ ರೂಢಿಯ ಮಾತುಂಟು. ಅದಕ್ಕೆ ಸಾದೃಶ್ಯವೇ ಮತ್ತೆ ನನ್ನ ಪುಣ್ಯದ ಫಲದಿಂದ ಹುಟ್ಟಿಕೊಂಡ ಮಗನೇ, ಒಳ್ಳೆಯ ಭಾಗ್ಯದ ಮಗನೇ. ಮತ್ತೆ ಎಲ್ಲೋ ಯಾರಿಗೂ ಆದ ತೊಂದರೆಗಾಗಿ ನಾವು ಪ್ರತೀಕಾರ ಮಾಡುವುದಕ್ಕೆ ಹೋಗುವ ಮೊದಲು ನಮ್ಮಲ್ಲಿ ಆದದ್ದನ್ನು ಸರಿಪಡಿಸಿಕೊಳ್ಳಬೇಕು. ಆ ನಿನ್ನ ಧೋರಣೆಗೆ ನನಗೆ ಸಂತೋಷವಾಯಿತು ಮಗನೇ. ನಿನ್ನ ಬಲು ಸಾಹಸ ವೀರಾತಿಗೊಪ್ಪಿದೆ. ಸಂತೋಷದಿಂದ ನಿನಗೆ ಅಪ್ಪಣೆಯನ್ನು ಕೊಡ್ತಾ ಇದ್ದೀನಿ. ಹೋಗಿ ಆ ಹುಲ್ಲು ನರರು ನಮ್ಮ ಆಹಾರದ ವಸ್ತುಗಳು ಅವರನ್ನು ನನಗೆ ಬೇಕಾದವಳು ಆ ಶ್ವೇತ ಕುಮಾರನ ಮಡದಿ ಶಿವೆ, ಅವಳನ್ನ ಹೋಗಿ ನೀನು ಮುಖ ನೋಡಿದ್ಬೇಡ. ನೀನು ರಕ್ಷೆಗೆ ಕೈ ಇಕ್ಕಿದ್ರೆ ಸಾಕು, ಮುಖ ನೀನು ನೋಡೋದು ಬೇಡ, ಆಯ್ತಲ್ಲ? ದಾರನೆ ತಂದು ನನ್ನ ಕಣ್ಣು ಮುಂಭಾಗದಲ್ಲಿ ಬೀಳಿಸು. ಉಳಿದ ವಿಚಾರವನ್ನು ನಾನು ನೋಡಿಕೊಳ್ತೇನೆ. ಅಪ್ಪನಿಗಾಗಿ ಕಾರ್ಯ ಸಾಧನೆಗೆ ಹೊರಟು ನಿಂತವ ನೀನು. ಹೋಗುವ ನಿನಗೆ ನಿನಗೆ ಮಹತ್ವಾಕಾಂಕ್ಷೆಯಿಂದ ಹೊರಟು ನಿಂತವ ನೀನು. ಹೋಗು, ರುದ್ರಪುರವನ್ನು ಸೇರು. ಆ ದೂರ್ತರನ್ನ ಪಡೆದು ತರುಣಿಯನ್ನ ಎಳೆತರುವಂತಹ ಶುಭ ಕಾರ್ಯಕ್ಕೆ ನಿನಗೆ ಮಂಗಳವಾಗಲಿ, ಯಶಸ್ಸು ನಿನ್ನದಾಗಲಿ. ಅಲ್ಲಿ ಯಾವುದೇ ವಿಘ್ನಗಳು ಬಂದರು ಆ ವಿಘ್ನವೆಲ್ಲವನ್ನ ನಿವಾರಣೆ ಮಾಡಿಕೊಂಡು ಜಯಶಾಲಿಯಾಗಿ ಬರುವಲ್ಲಿ ನಮ್ಮ ಆರಾಧ್ಯ ದೇವ ಹರನ ಮಗ ನೀನು ವಿಘ್ನೇಶನೆಂತ ನಾನು ಭಾವಿಸಿಕೊಂಡಿದ್ದೇನೆ. ಆಯ್ತಲ್ಲ? ವಿಘ್ನೇಶನ ಪ್ರತಾಪವನ್ನ ಇನ್ನು ಮುಂದೆ ತೋರಿಸು. ಶುಭ